ಅಮ್ಮ ಕೂತ್ಕೊಳ್ಳಿ ನೀವು. ಬೇಡ ತುಳಸಿ, ನಿನ್ನ ಜೊತೆನೇ ತಿಂತೀನಿ. ಕೂತ್ಕೊಳ್ಳಿಮ್ಮ, ಯಾಕೆ ಸಂಕೋಚ ಪಟ್ಕೋತಾ ಇದ್ದೀರಾ? ಕೂತ್ಕೊಳ್ಳಿಮ್ಮ, ನಮ್ಮಲ್ಲಿ ನಿಮ್ಗೇನು ಸಂಕೋಚ, ಕೂತ್ಕೊಳ್ಳಿ. ಮಾವನವ್ರೆ ಹೇಳಿದ್ರಲ್ಲ, ಕೂತ್ಕೊಳ್ಳಿ ನೀವು. ಓಡು ಬಂದವಳಿಗೆ ಇನ್ನೂ ಬೆಳಗಾಗಿಲ್ವೋ? ಮಾವ, ಅದು ಸಂಧ್ಯಾ ತಾತ ಚಟ್ನಿ. ಕೊತ್ತಂಬರಿ ಸೊಪ್ಪು ಯಥೇಚ್ಛವಾಗಿ ಹಾಕಿದ್ಯಾ ತಾನೆ? ಅಮ್ಮ ಹಾಕಿದ್ದಾರೆ ತಾತ. ತುಳಸಿ, ಇವತ್ತು ನಾನು, ಶೇಷು, ಗೋದಾವರಿಯವರು ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬೀಗರಿಗೂ ಫೋನ್ ಮಾಡ್ತೀನಿ, ಅವರು ಬರಲಿ. ಆಯ್ತು ಮಾವ. ಅಮ್ಮ ಯಾಕೆ? ನಮ್ಮ ಸ್ಥಿತಿ ನೆನೆಸ್ಕೊಂಡು ನೋವಾಯ್ತು ಅಷ್ಟೆ. ಹಾಗೆಲ್ಲ ನೊಂದ್ಕೋಬೇಡಿಮ್ಮ. ಅನ್ನಪೂರ್ಣೇಶ್ವರಿ ಮುಂದೆ ಕಣ್ಣೀರು ಹಾಕಬಾರ್ದಂತೆ. ಹಾಗಲ್ಲ ತುಳಸಿ, ಸಂಬಂಧದಲ್ಲಿ ನಮ್ಮವರು ಅಂದ್ಕೊಂಡವರು ನಮಗೆ ಕೈ ಕೊಟ್ಟರು. ಬಾಂಧವ್ಯದಲ್ಲಿ ನಮ್ಮವರು ಅಂದ್ಕೊಂಡವರು ನಮ್ಮನ್ನು ಕಾಯ್ತಿದ್ದಾರೆ ನೋಡು. ಇಲ್ಲಿರೋಕೆ ಅವಕಾಶ ಕೊಟ್ಟಿದ್ದಲ್ದೆ ಇಲ್ಲೇ ಇದ್ದರೆ ಮನಸ್ಸಿಗೆ ನೋವಾಗುತ್ತೆ ಅಂತ ಹೇಳಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತಿದ್ದಾರಲ್ಲ, ಅದಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಕಣ್ಣೀರು ಬಂತು ಅಷ್ಟೆ. ಹಾಗೆಲ್ಲ ಏನೂ ಇಲ್ಲ ಗೋದಾವರಿ. ನಾವು ಅಂದ್ಕೊಂಡಿದ್ದು ನಡೀದೇ ಇದ್ದಾಗ ದೇವ್ರ ಮುಂದೆ ಹೋಗಿ ನಿಂತು ಬಿಡಬೇಕು. ನಾವು ಮಾಡೋದೆಲ್ಲ ಮಾಡಾಯ್ತಪ್ಪ, ಇನ್ನೆಲ್ಲ ನಿನಗೆ ಬಿಟ್ಟಿದ್ದು ಅಂತ ಆ ಭಾರನೆಲ್ಲ ಅವನ ಹೆಗಲ್ಗೆ ಹಾಕ್ಬಿಟ್ರೆ ಒಂಥರ ನೆಮ್ಮದಿ. ನಾನು ಬರ್ತೀನಿ. ಏ ಪಾಪು, ಬಿಸಿ ಬಿಸಿ ದೋಸೆ ಹಾಕಿದ್ದೀನಿ, ತಿನ್ಕೊಂಡು ಹೋಗೋ. ಹಸುವಿಲ್ಲ ಅಮ್ಮ, ಆಫೀಸಲ್ಲಿ ತುಂಬ ಕೆಲಸ ಇದೆ, ನೀವು ಮಾಡಿ. ಓ, ಎಲ್ಲ ಇಲ್ಲೇ ಇದ್ದೀರಾ? ಚಪ್ಲಿ ಕಳ ಅಂತೂ ಬಂದ್ಯಾ? ನಾನು ಫೋನ್ ಮಾಡಿ ಮನೆಗೆ ಕರೆದಾಗಲೆಲ್ಲ ತುಂಬ ಬ್ಯುಸಿ ಅಂತ ಸ್ಕೋಪ್ ತಗೋತಾ ಇರ್ತೀಯ. ಯಾಕೆ ಅಂತಂದರೆ ನಾನು ಎಲ್ಲಿ ಚೆಸ್ಸಲ್ಲಿ ನಿನ್ನ ಸೋಲಿಸ್ಬಿಡ್ತೀನೋ ಅಂತ ನಿನಗೆ ಭಯ. ಹಾಗೆಲ್ಲ ಏನೂ ಇಲ್ಲ ದತ್ತ. ನಿನ್ನೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಇವತ್ತು ಬಂದೆ. ನೀವು ಯಾಕೆ ಎದ್ರಿ? ಕೂತ್ಕೊಳ್ಳಿ, ತಿಂಡಿ ತಿಂತಾ ಇದ್ರಿ ಅನ್ಸುತ್ತೆ. ಅಯ್ಯಯ್ಯ, ನೀನು ಬಂದೆ ಅಂತ ನಾನು ಹೇಳಲಿಲ್ಲಪ್ಪ. ಹೊಟ್ಟೆಗೆ ಮೋಸ ಮಾಡ್ಕೊಳ್ಳೋ ಪಾರ್ಟಿನೇ ಅಲ್ಲ ನಾನು. ನನ್ನ ಬ್ಯಾಟಿಂಗ್ ಮುಗೀತು, ಎದ್ದೆ. ನೀ ತಿಂಡಿ ತಿನ್ನು, ಬಂದೆ. ಏನಿವತ್ತು ಕಣ್ ಬಿಡ್ತಿದ್ದ ಹಾಗೆ ಖುಷಿಯಾಗಿದ್ದೀರಲ್ಲ? ಕನ್ಸಲ್ಲಿ ಯಾವ್ದಾದ್ರೂ ಸುಂದರವಾಗಿರೋ ಹುಡುಗಿ ಬಂದಿದ್ಲಾ? ಕರೆಕ್ಟಾಗಿ ಗೆಸ್ ಮಾಡಿದೆ. ಏನು ಸುಂದರವಾಗಿದ್ಲು ಗೊತ್ತಾ? ನಿಜವಾಗ್ಲು? ಸತ್ಯವಾಗ್ಲು ನನಗಿಂತ ಸುಂದರವಾಗಿದ್ಲ? ಹೌದು ಅಂದರೆ ಬೇಜಾರು ಮಾಡ್ಕೋತೀಯ? ಹಾಗೇನಿಲ್ಲಪ್ಪ, ನಾನು ಯಾಕೆ ಬೇಜಾರು ಮಾಡ್ಕೊಂಡು. ಇನ್ಮೇಲೆ ನಾನು ನಿಮ್ಮ ಹತ್ರ ಮಾತಾಡಲ್ಲ.
ಆ ಕನ್ಸಲ್ಲಿ ಬರ್ತಾಳಲ್ಲ ಆ ಹುಡುಗಿ ಹತ್ರನೂ ಮಾತಾಡ್ಕೊಂಡ್ರಿ. ಈಗಲೂ ಅದನ್ನೇ ಮಾಡ್ತಿದ್ದೀನಪ್ಪ. ನನ್ನ ಕನಸಿನ ಹುಡುಗಿ ಜೊತೆನೇ ಮಾತಾಡ್ತಿದ್ದೀನಿ. ಆ ಹುಡುಗಿ ಹೆಸರೇನು ಗೊತ್ತಾ? ಪೂರ್ಣಿ ಅಂತ. ನಿನ್ನಂಥ ಒಳ್ಳೆ ಹೆಂಡತಿ ಸಿಕ್ಕಿರುವಾಗ ಕನಸಲ್ಲೂ ನೀನೇ ಕಾಣೋದು. ದಿನ ಬೆಳಿಗ್ಗೆ ಎದ್ದು ಒಂದ್ಸಲ ನಿನ್ನ ಮುಖ ನೋಡಿದ್ರೆ ಆ ದಿನ ಚೆನ್ನಾಗಿರುತ್ತೆ ಗೊತ್ತಾ? ಏನಾಯ್ತು? ಏನಿಲ್ಲ. ಪೂರ್ಣಿ, ನೆನ್ನೆ ಜ್ಯುವೆಲರಿ ಶಾಪ್ ಇನ್ಸಿಡೆಂಟ್ ಆದಮೇಲಿಂದ ನಿನ್ನ ಮೂಡ್ ಯಾಕೋ ಸರಿಯಿಲ್ಲ ಅನ್ಸುತ್ತೆ. ಈಗಲೂ ಅದನ್ನೇ ಯೋಚಿಸ್ತಿದೆಯಾ? ಊರಿ, ನಾನು ನಿಮಗೆ ನೆನ್ನೆನೇ ಹೇಳಿದ್ನಲ್ಲ, ಸಿರಿ ಎಷ್ಟು ಬೋಲ್ಡಾಗಿ CCTV ಫುಟೇಜ್ ತೆಗ್ಸೋಕೆ ಹೇಳಿದ್ಲು ಅಂತ. ಆದರೆ ದೀಪಿಕಾ ಸುಮ್ಮನೆ ಗಲಾಟೆ ಯಾಕೆ ಅಂತ ಹೊರಡೋಣ ಅಂದ್ಲು. ಆ ಬಾಕ್ಸ್ ಸಿರಿ ಬ್ಯಾಗಲ್ಲಿ ಹೇಗೆ ಬರೋಕ್ಕೆ ಸಾಧ್ಯ ರೀ? CCTV ಫುಟೇಜ್ನ ತೆಗ್ಸೋದು ಅವಾಯ್ಡ್ ಮಾಡಿದ್ಲು ಅಂದರೆ ನನಗೆ ಯಾಕೋ ದೀಪಿಕಾನೇ ಆ ಬಾಕ್ಸ್ನ ಸಿರಿ ಬ್ಯಾಗಿಗೆ ಹಾಕಿರ್ತಾಳೆ ಅನ್ಸುತ್ತೆ. ನೆನ್ನೆನೆ ನನಗೆ ಅನುಮಾನ ಬಂದಿತ್ತು. ದೀಪಿಕಾನ? ಅವಳು ಯಾಕೆ ಹಾಗೆ ಮಾಡ್ತಾಳೆ? ಅದೇನೋ ಗೊತ್ತಿಲ್ಲ ರೀ. ಅವಳಿಗೆ ಸಿರಿ ಕಂಡ್ರೆ ಅಷ್ಟಕ್ಕಷ್ಟೆ. ಅವತ್ತು ಕೆಫೆಲಿ ಚಾಲೆಂಜ್ ಇತ್ತಲ್ಲ, ಆಗ ಸಿರಿ ದೀಪಿಕನ ಫೋನ್ ಎತ್ತಿಟ್ಕೊಂಡಿದ್ಲು. ಅದು ಅಲ್ಲದೆ ಸ್ವಲ್ಪ ಡೇರಾಗಿ ಮಾತಾಡಿದ್ಲು. ಸಿರಿ ಸ್ವಭಾವನೇ ಹಾಗಲ್ವಾ, ಇದನ್ನ ಇದ್ದ ಹಾಗೆ ಹೇಳ್ತಾಳೆ. ದೀಪಿಕಾಗೆ ಆಗ್ಲಿಂದನೇ ಸಿರಿ ಕಂಡ್ರೆ ಕೋಪ ಅನ್ಸುತ್ತೆ. ನೆನ್ನೆ ಸಿರಿ ಬ್ಯಾಗಲ್ಲಿ ಓಲೆ ಸಿಕ್ಕಿದಾಗ ಅವಳ ಮುಖದಲ್ಲಿ ಸಣ್ಣ ನಗು ಇತ್ತು ರೀ. ಜನಾರ್ದನ್ ಮಗಳಲ್ವಾ? ನೀನು ಹೇಳೋದೆಲ್ಲ ಕೇಳಿದ್ರೆ ಅವಳೇ ಮಾಡಿರೋದ್ರಲ್ಲಿ ಆಶ್ಚರ್ಯ ಇಲ್ಲ ಅನ್ಸುತ್ತೆ. ಬಟ್ ಹೀಗೆಲ್ಲ ಮಾಡೋದು ಎಷ್ಟು ತಪ್ಪು ಕೆಲಸ ಅಲ್ವಾ? ಒಬ್ರು ಮಾಡ್ದಿರೋ ತಪ್ಪಿಗೆ ಆರೋಪ ಬರೋ ಹಾಗೆ ಮಾಡೋದು ಅಲ್ವಾ? ನೀವು CCTV ಫುಟೇಜ್ ತೆಗೆಸಿದ್ರೆ ಸರಿ ಹೋಗೋದು. ಸಿರಿ ಮನ್ಸು ಮಾಡಿದಿದ್ರೆ ಹಾಗೆ ಮಾಡೋಳು ರೀ. ಆದರೆ ದೀಪಿಕಾ ನಮ್ಮನೆ ಸೊಸೆಗಳು ಅಂತ ಸುಮ್ಮನಾಗಿರ್ತಾಳೆ. ಆ ದೀಪಿಕಾ ಹೀಗೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಪುಣ್ಯ. ನಮ್ಮನೆ ಸೊಸೆ ಆದಮೇಲೆ ಇನ್ನು ಹೇಗೋ. ಬ್ರೋ ಏನಾಯ್ತವಿ? ಬ್ರೋ, ನಮ್ಮ ಇನ್ವೆಸ್ಟರ್ಸ್ ಕಾಲ್ ಮಾಡಿದ್ರು. ರಾತ್ರಿ ನಂಗೆ ಕಾಲ್ ಮಾಡಿದ್ರಂತೆ. ನಾನು ಮಲ್ಕೊಂಡ್ಬಿಟ್ಟಿದ್ದೆ. ಲಾಸ್ಟ್ ಮೂಮೆಂಟಲ್ಲಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಅಂತಿದ್ದಾರಂತೆ ಬ್ರೋ. ಆಲ್ರೆಡಿ ಗ್ರೌಂಡ್ ವರ್ಕ್ ಎಲ್ಲ ಆಗೋಗಿದೆ. ಎಂಪ್ಲಾಯೀಸ್ನ ರಿಕ್ರೂಟ್ ಮಾಡಾಗಿದೆ. ಇವಾಗ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ವಾಟ್? ಯಾಕೆ ಅಂತ ದಬಾಯಿಸಿದ್ರೆ ಯಾರೋ ಬ್ಲೈಂಡ್ ಇನ್ವೆಸ್ಟರ್ ನಮ್ಮ ಕಂಪ್ನಿಗೆ ಇನ್ವೆಸ್ಟ್ ಮಾಡಿದಾರಂತೆ. ಅವ್ರು ಇದ್ದಕ್ಕಿದ್ದಾಗೆ ಇನ್ವೆಸ್ಟ್ಮೆಂಟ್ ವಾಪಸ್ ತಗೊಂಡ್ರು ಅಂತಿದ್ದಾರೆ. ಸಾಲದು ಅಂತ ಅವ್ರು ನನಗೆ ಕೊಟ್ಟಿದ್ದ ಬಿಸ್ನೆಸ್ ಐಡಿಯಾನ ಬೇರೆಯವರು ಕೊಟ್ಟಿದ್ದಾರಂತೆ ಬ್ರೋ.
ಕಾಮಾಗಿ ಮಾತಾಡೋಣ. ಮನೆಯಲ್ಲಿ ದುಡ್ಡು ತಂದಿಟ್ಟಿದ್ದೆ. ಆಸ್ಪತ್ರೆ ಬಿಲ್ಲ ಮಾಧವ್ ಅವ್ರು ಕಟ್ಟಿದ್ರ? ಏನು ಹೇಳ್ತಾ ಇದ್ದೀರಾ ಮಾವ? ನಿನಗೆ ಆ ವಿಷಯನೇ ಗೊತ್ತಿಲ್ಲ ಅಲ್ವಾ? ನೀನು ಆಸ್ಪತ್ರೆಯಲ್ಲಿದ್ದಾಗ ಬಿಲ್ ಕಟ್ಟೋ ವಿಷಯ ಬಂತು. ನಿನ್ನ ಸುಪುತ್ರ ನಿನ್ನ ಹೆಸರನ್ನು ಇನ್ಶೂರೆನ್ಸಿಂದ ತೆಗೆದುಹಾಕಿದ್ದಾನೆ ಅಂತ ಗೊತ್ತಾಯಿತು. ನನ್ನ ಹತ್ರ ಇದ್ದ ಸೇವಿಂಗ್ಸ್ನಲ್ಲಿ 3.5 ಲಕ್ಷನ ನಿನ್ನ ಮಗಳು ಕೊಟ್ಟಿದ್ದೆ. ನನ್ನ ಕೈ ಕಟ್ಟಿದಾಗಿತ್ತು. ಏನು ಮಾಡಬೇಕು ಅಂತಾನೆ ತೋಚಲಿಲ್ಲ ನನಗೆ. ಆಗ ಈ ಮಾಧವ ಆಸ್ಪತ್ರೆ ಬಿಲ್ ಕಟ್ಟದ. ರಸ್ತೆಯಲ್ಲಿ ಬಿದ್ದಿದ್ದು ನನ್ನನ್ನು ಕಾಪಾಡಿದ್ದು ಅಲ್ಲದೆ ಆಸ್ಪತ್ರೆಯಲ್ಲೂ ನೋಡಿಕೊಂಡು ಕೊನೆಗೆ ಬಿಲ್ಲು ಅವರೇ ಕಟ್ಟಿದ್ರ. ಆ ಸಮಯದಲ್ಲಿ ನನಗೆ ಸಹಾಯ ಮಾಡಿದ್ದು ನನ್ನ ಮಗ ಅಂದ್ಕೊಂಡಿದ್ದೆ. ಅವನೇನೋ ತಾನು ದುಡ್ಡು ಕಟ್ಟಿರೋದನ್ನ ಯಾರಿಗೂ ಹೇಳಬೇಡಿ ಅಂತ ಆಸ್ಪತ್ರೆಯವ್ರಿಗೆ ಹೇಳಿದ್ದ. ಅದು ಹೇಗೋ ನನಗೆ ಗೊತ್ತಾಯಿತು. ಆ ದುಡ್ಡು ವಾಪಸ್ ಕೊಡಬೇಕಾಗಿಲ್ಲ ಅಂತ ನನಗೆ ಹೇಳ್ದ. ಅವನು ಹೇಳ್ತಾನೆ ಅಂತ ನಾವು ಸುಮ್ಮನೆ ಇರೋಕ್ಕಾಗತ್ತಾ ತುಳಸಿ? 1-2 ಅಲ್ಲ, 10 ಲಕ್ಷ ರೂಪಾಯಿ ನೆನ್ನೆ ತಾನೇ ತಂದು ಇದರಲ್ಲಿ ಇಟ್ಟಿದ್ದೆ. ಈಗ ಇದರಲ್ಲಿ ಒಂದು ಬಿಡುಗಾಸು ಇಲ್ಲ. ಅಯ್ಯೋ, ಏನು ಹೇಳ್ತಾ ಇದ್ದೀರಾ ಮಾವ? ಅಷ್ಟು ದುಡ್ಡು ಎಲ್ಲಿ ಹೋಗುತ್ತೆ? ಇಲ್ಲೆಲ್ಲೋ ಇರಬೇಕು. ತುಳಸಿ, ಅಲ್ಲೆಲ್ಲೂ ಇಲ್ಲ. ಆ ದುಡ್ಡನ್ನು ಇದರಲ್ಲೇ ಇಟ್ಟಿದ್ದೆ. ತುಳಸಿ, ಆ ದಂಡಪಿಂಡನಿಗೆ ಫೋನ್ ಮಾಡಿ ತಕ್ಷಣ ಬರಬೇಕಂತ ಹೇಳು. ಆ ಓಡಿ ಬಂದವಳು ನೆಪ್ಸು. ಆ ಹಣ ಎಲ್ಲಿ ಹೋಯ್ತು ಅಂತ ನಂಗೆ ಈಗಲೇ ಗೊತ್ತಾಗಬೇಕು. ಮಾವ, ಸಂಧ್ಯಾ ರಾತ್ರಿನೇ ಮನೆ ಬಿಟ್ಟು ಹೋದ್ಲು. ಏನು ಹೇಳ್ತಿದ್ಯಾ ನೀನು? ಹೌದು ಮಾವ, ನಿಮ್ಗೆ ಹೇಳಿ ಹೋಗು ಅಂತ ಎಷ್ಟೇ ಹೇಳಿದ್ರು ಅವಳು ನನ್ನ ಮಾತು ಕೇಳಲಿಲ್ಲ. ಅಂದರೆ ಅವಳು ಹಿಡ್ಕೊಂಡಿದ್ದು ನನ್ನ ಬ್ಯಾಗ. ನನಗೆ ಯಾಕೆ ಗೊತ್ತಾಗಲಿಲ್ಲ? ಅದರಲ್ಲಿದ್ದು ನನ್ನ ಹಣ.
ಹೇಳಿ ಚಿಕ್ಕಮ್ಮ. ಅಭಿ ಆಗಲೇ ಮಾತಾಡ್ತಿದ್ದ ವಿಷಯನ ಮಾತಾಡಕ್ಕೆ ತಾನೇ ನಾನು ಇಲ್ಲಿ ಕರೆದಿದ್ದು. ಹೌದು ಅಭಿ. ಅಲ್ಲ ಚಿಕ್ಕಮ್ಮ, ನೀವ್ಯಾಕೆ ಇನ್ವೆಸ್ಟ್ ಮಾಡಿದ್ರೆ ಈಗ ಈ ವಿಷಯ ನನಗೆ ಗೊತ್ತಾಯ್ತು ಅಂತ ಇನ್ವೆಸ್ಟ್ಮೆಂಟ್ನ ಯಾಕೆ ವಾಪಸ್ ತಗೋತಾ ಇದ್ದೀರಾ? ನಿಮ್ಮ ಇಂಟೆನ್ಷನು ಅಭಿ ಬಿಸ್ನೆಸ್ ಚೆನ್ನಾಗಿ ಆಗಬೇಕು ಅಂತ ಆಗಿತ್ತಲ್ವಾ? ಹ್ಞೂ ಅವಿ, ಅದೊಂದು ಉದ್ದೇಶ. ಹಾಗೆ ನೀವಿಬ್ಬರು ಅಣ್ಣ ತಮ್ಮ ಚೆನ್ನಾಗಿರ್ಬೇಕನ್ನೋದು ನನ್ನ ಮತ್ತೊಂದು ಉದ್ದೇಶ. ಅಂದರೆ ನಿಜ ಹೇಳಬೇಕು ಅಂದರೆ ಇನ್ವೆಸ್ಟರ್ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ನೀನು ಪ್ರೈವೇಟ್ ಇನ್ವೆಸ್ಟಿಗೇಟರ್ನ ಬಿಟ್ಟಿದ್ದು ನನಗೆ ಸ್ವಲ್ಪ ನೋವಾಯಿತು. ಎಲ್ಲೋ ಒಂದು ಕಡೆ ನಾನು ಮಾಡಿದ ತಪ್ಪೇನೋ, ಅದಕ್ಕೆ ಅವಿ ಹೀಗೆ ಮಾಡಿದ್ನೇನೋ ಅಂತ ಗಿಳಿತಾಯಿತು. ಅದಕ್ಕೆ ಈ ಬಿಸ್ನೆಸ್ಸಲ್ಲಿ ದುಡ್ಡು ಹಾಕೋಕ್ಕಾಗಲ್ಲ ಅಂತ ಅಶ್ವಿನ್ಗೆ ಹೇಳಿಬಿಟ್ಟೆ. ಏನು ಹೇಳ್ತಿದ್ದೀರಾ ಚಿಕ್ಕಮ್ಮ? ಇಟ್ ವಾಸ್ ಬೈ ಮಿಸ್ಟೇಕ್. ನೀವು ಅಂತ ಗೊತ್ತಾದ ಮೇಲೆ ನಾನು ಸುಮ್ಮನೆ ಆಗಿದ್ದಲ್ಲ ಚಿಕ್ಕಮ್ಮ. ನೀನು ಸುಮ್ಮನಾದೆ, ಆದರೆ ಆ ಗಿಲ್ಟಲ್ಲಿ ನನಗೆ ನಿದ್ದೆನೂ ಹತ್ತುತ್ತಿರಲಿಲ್ಲ. ಐ ಆಮ್ ರಿಯಲಿ ಸಾರಿ ಚಿಕ್ಕಮ್ಮ. ಅಯ್ಯೋ, ಆ ವಿಷಯ ಬಿಡು. ನನ್ನ ಉದ್ದೇಶ ಬೇರೆಯೇ ಇತ್ತು. ಅದು ನಾನು ಇನ್ವೆಸ್ಟ್ ಮಾಡಲ್ಲ ಅಂತ ಅಶ್ವಿನ್ಗೆ ಹೇಳಿದರೆ ಆ ವಿಷಯನ ಅಶ್ವಿನ್ ಅಭಿಗೆ ಹೇಳ್ತಾನೆ. ಆಗ ಅಭಿ ವಿಧಿ ಇಲ್ಲದೆ ನಿನಗೆ ಇನ್ವೆಸ್ಟ್ಮೆಂಟ್ ಮಾಡು ಅಂತ ಹೇಳ್ತಾನೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಅದು ಹಾಗಾಗಲೇ ಇಲ್ಲ. ಅವರು ನೋಡಿದ್ರೆ ಆ ಐಡಿಯಾನೇ ಬೇರೆ ಯಾರಿಗೂ ಕೊಟ್ಬಿಟ್ರು. ನಿಜ ಹೇಳಬೇಕು ಅಂದರೆ ನೀನು ಇಷ್ಟಪಟ್ಟಿರೋ ಹಾಗೆ ಅಭಿ ಬಿಸ್ನೆಸ್ನಲ್ಲಿ ಇನ್ವೆಸ್ಟ್ ಮಾಡಬಹುದು ಅಂದ್ಕೊಂಡಿದ್ದೆ. ಬಟ್ ಅದು ಹಾಗಾಗಲಿಲ್ಲ. ಹೋಗಲಿ ಬಿಡಿ ಚಿಕ್ಕಮ್ಮ, ನೀವು ಬೇಕು ಅಂತ ಮಾಡಿಲ್ವಲ್ಲ. ಹೌದು, ಚಿಕ್ಕಮ್ಮ ಬೇಕು ಅಂತಲೇ ಮಾಡಲಿಲ್ಲ. ಆದರೆ ನೀನು ಮಾತ್ರ ಬೇಕಂತಾನೆ ಮಾಡಿದೆ ಅಲ್ವಾ ಬ್ರೋ? I did not expect this from you. ಅಭಿ, ಅವಿ, ಒಂದು ಅರ್ಧ ಗಂಟೆಯಲ್ಲಿ ಬಾಲ್ಕನಿ ಹತ್ರ ಬಾ, ಅಲ್ಲೇ ಕೂತು ಮಾತಾಡೋಣ. ಸರಿ ಚಿಕ್ಕಮ್ಮ. ಅಭಿ, ಟೆನ್ಷನ್ ಮಾಡ್ಕೋಬೇಡ. ಒಂದು ಅರ್ಧ ಗಂಟೆ ಬಿಟ್ಟು ನನ್ನ ರೂಮ್ ಹತ್ರ ಬಾ. ನೋಡು, ನಿನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡ್ಕೋಣ. ಡೋಂಟ್ ವರಿ. ಯಾವತ್ತಿದ್ರೂ ಈ ಮನೆ ಕಂಟ್ರೋಲು ನನ್ನ ಕೈಯಲ್ಲೇ ಇರುತ್ತೆ. ಸಿರಿ, ದೋಸೆ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಮಾಧವ, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಬಾ. ಹೇಳಿ ತಾತ, ಏನಾದರೂ ತೊಂದರೆನಾ? ನೀನು ಆಸ್ಪತ್ರೆ ಬಿಲ್ ಹಣ ಕಟ್ಟಿದ್ಯಲ್ಲ, ಅದನ್ನು ನಿನಗೆ ವಾಪಸ್ ಕೊಡೋದಕ್ಕೆ ಅಂತ ವ್ಯವಸ್ಥೆ ಮಾಡಿದ್ದೆ. ಆದರೆ ಏನೋ ಸಮಸ್ಯೆಯಾಗಿ ಅದನ್ನು ಈಗಲೇ ಕೊಡೋಕ್ಕಾಗ್ತಾ ಇಲ್ಲ. ನಾ ಹಣನ ಖಂಡಿತ ವಾಪಸ್ ಕೊಡ್ತೀನಿ, ಆದರೆ ಸ್ವಲ್ಪ ಕಾಲಾವಕಾಶ ಬೇಕು. ನಾನು ಅದನ್ನು ವಾಪಸ್ ಕೇಳಲೇ ಇಲ್ವಲ್ಲ ತಾತ. ನೋಡಿ, ನನಗೆ ಸದ್ಯಕ್ಕೆ ಆ ಹಣದ ಅಗತ್ಯ ಇಲ್ಲ. ನೀವು ಸ್ಟ್ರೆಸ್ ತಗೊಳ್ಳದೆ ನಿಮಗೆ ಯಾವಾಗ ಆಗುತ್ತೋ ಅವಾಗ ಕೊಡಿ. ಕೊಡೋದು ಬೇಡ ಅಂದರೆ ನೀವು ಕೇಳಲ್ಲ, ಅದಕ್ಕೆ ತಗೊಳ್ತಿದ್ದೀನಿ ಅಷ್ಟೇ. ನೀವು ಯಾವಾಗ ಕೊಟ್ಟರು ಸಮಸ್ಯೆ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಆದರೆ ನೀನು ಸುಮ್ಮನೆ ಮನೆವರೆಗೂ ಬರೋ ಹಾಗಾಯ್ತಲ್ಲ ಅಂತ. ಸುಮ್ಮನೆ ಇಲ್ಲಿ ನಿಮ್ಮನೆ ದೋಸೆ ಮೇಲೆ ನನ್ನ ಹೆಸರು ಬರೆದಿತ್ತಲ್ಲ, ರುಚಿ ರುಚಿಯಾದ ದೋಸೆ ಚಟ್ನಿ ತಿನ್ನಲ್ಲ. ಸರಿ, ನಾನೇನು ಹೊರಡ್ತೀನಿ. ತುಳಸಿಯವರೇ,
ಕೆಫೆ ಕಡೆಗೆ ಹೋಗ್ತಾ ಇದ್ದೀನಿ, ಬರ್ತೀರಾ? ಇಲ್ಲ ಮಾಧವ್ ಅವರೇ, ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಬರ್ತೀನಿ. ನೀವು ಹೊರಟಿರಿ. ಸರಿ, ಬರ್ತೀನಿ.